ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಬಹುಶಃ ನೀವೆಲ್ಲರೂ ಕೂಡ ಆಪ್ತ ಸ್ನೇಹಿತರು, ಒಂದೇ ಕ್ಲಾಸಲ್ಲಿ ಓದ್ತಾ ಇರುವಂಥವ್ರು, ಒಂದೇ ಕಾಲೇಜಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಒಂದು ನಂಬಿಕೆ ಇರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಅಂದರೆ ಸೀನಿಯರ್ಸ್ ಕೆಲವರು ಕೂಡ ಜೂನಿಯರ್ಸ್ ಇದೆಯಪ್ಪ, ರೆಸ್ಪೆಕ್ಟ್ ಕೊಡಬೇಕು, ಹಾಗೆ ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಕೆಲವರೆಲ್ಲ ಕೂಡ ರ್ಯಾಗಿಂಗ್ ಆಗುವಂಥದ್ದು ಬಹುತೇಕ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಡೆಯುವಂಥದ್ದು ಅದು ಸರ್ವೇ ಸಾಮಾನ್ಯ. ಆದರೂ ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಪೊಲೀಸರು ಕೂಡ ಅಂಥ ಕಾಲೇಜುಗಳಲ್ಲಿ ಅವ್ರ ಮೇಲೆ ಯಾರೇ ಇಂಥವ್ರು ಒಂದು ಬೇರೆ ಬೇರೆ ರೀತಿಯಾಗಿ ಅವರನ್ನು ನಡೆಸ್ಕೊಳ್ತಾರೆ ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಆಗಾಗ ಭೇಟಿ ಕೊಟ್ಟು ಅವರು ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ನಿಜಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಯಾಕಂತಂದರೆ ಇವರು ಎಲ್ಲ ಕೂಡ ಹೊರ ರಾಜ್ಯದಿಂದ ಬಂದು ಇಲ್ಲಿ ಒಂದು ಪ್ರತಿಷ್ಠಿತ ಒಂದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಕಾಲೇಜಲ್ಲಿ ಇವರು ಓದ್ತಾ ಇರ್ತಾರೆ. ಅದರಲ್ಲಿ ಫಸ್ಟ್ ಇಯರ್ಸ್, ಸೆಕೆಂಡ್ ಇಯರ್ ಇರ್ತಾರೆ, ಅವರೆಲ್ಲರೂ ಕೂಡ ಓದ್ತಾ ಇರುವಂಥದ್ದು. ಆದರೆ ಅವ್ರಿಗೆ ಯಾವ ರೀತಿ ಒಂದು ಚಟ ಪ್ರಾರಂಭ ಆಗುತ್ತೆ ಅಂತಂದರೆ, ಅವ್ರಿಗೆ ಹಣ ಬೇಕು, ಮೋಜು ಮಸ್ತಿ ಮಾಡಬೇಕು, ಪಬ್ಬು ಬಾರ್ಗಳಿಗೆ ಹೋಗಬೇಕು, ಶೋಕಿ ಮಾಡೋಕ್ಕೆ ದುಡ್ಡು ಇಲ್ವಲ್ಲ, ಮನೆಯಿಂದ ಬರುವಂಥ ದುಡ್ಡು ಇಲ್ಲಿ ಕಾಲೇಜ್ ಫೀಸು ಅದಕ್ಕೆ ಸರೋಗ್ತಾ ಇದೆ, ಇಲ್ಲಿ ನಮ್ಮ ಶೋಕಿ ಮಾಡೋಕ್ಕೆ ನಮ್ಗೆ ದುಡ್ಡಿನ ಸಮಸ್ಯೆ ಆಗ್ತಾ ಇದೆಯಲ್ಲ ಅಂತೇಳಿ ಏನಾದರೂ ಮಾಡಿ ಪ್ಲ್ಯಾನ್ ಮಾಡಬೇಕು ಅಂದಾಗ ಆ ಕಾಲೇಜಿನ ಮೊದಲ ಸೆಮಿಸ್ಟರ್ನ ಒಬ್ಬ ಋಷಭ್ ಅಂತೇಳಿ ಋಷಭ್ ಮಹಂತಿ ಅಂತೇಳಿ ಆತನ ಒಂದು ಪ್ಲ್ಯಾನ್ ಮಾಡ್ತಾರೆ. ಯಾಕಂದರೆ ಆತ ಓಡಾಡುವಂಥದ್ದು ತುಂಬ ಆತನ ಬಳಿ ಒಂದು ದುಡ್ಡು ಖರ್ಚು ಮಾಡುವಂಥ ರೀತಿ ಇವೆಲ್ಲವನ್ನು ಕೂಡ ಇವರು ಅಬ್ಸರ್ವ್ ಮಾಡ್ತಾರೆ. ಇವರೆಲ್ಲ ಸಹ ಸೆಕೆಂಡ್ ಇಯರ್, ಫಸ್ಟ್ ಇಯರ್ಸ್, ಆದರೆ ಅವನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿರ್ತಾರೆ. ಇವನ ಹತ್ರ ಸ್ವಲ್ಪ ದುಡ್ಡು ಇರಬಹುದು, ಏನಾದರೂ ಮಾಡಿ ಇವನು ಪ್ಲ್ಯಾನ್ ಮಾಡಿ ಇವನ್ನ ಎತ್ತಾಕೊಂಡು ಹೋದರೆ ಏನಾದರೂ ಮಾಡಿ ಒಂದಷ್ಟು ದುಡ್ಡನ್ನು ವಸೂಲಿ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಡ್ತಾರೆ. ಅದಕ್ಕೆ ಪ್ಲ್ಯಾನ್ ಕೊಡುವಂಥದ್ದು ಈ ಪ್ರಮುಖವಾಗಿ ಥರ್ಡ್ ಇಯರ್ ಕಂಪ್ಲೀಟ್ ಮಾಡಿ, ಕಾಲೇಜ್ ಥರ್ಡ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡು ಅನಂತರ ಇವ್ರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಒಬ್ಬ ಇರ್ತಾನೆ, ಬೊಸ್ಲೆ ಅಂತೇಳಿ, ಆತ ಕಾಂಟ್ಯಾಕ್ಟಲ್ಲಿ ಇರ್ತಾನೆ. ಅವನು ಇವರೆಲ್ಲರಿಗೂ ಕೂಡ ಪ್ರವೋಕ್ ಮಾಡುವಂಥದ್ದು, ಇಲ್ಲ ನಾವು ದುಡ್ಡು ಮಾಡಬೇಕು ಅಂದರೆ ನೋಡಿ ಅವ್ನು ಎತ್ತಾಕೊಂಡು ಹೋದರೆ ಒಳ್ಳೆ ದುಡ್ಡು ಬರುತ್ತೆ ನಮ್ಮ ಕೈಗೆ ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ. ಎಲ್ಲವೂ ಕೂಡ ಆದಂಗೆ ಒಂದು ಕಾರಲ್ಲಿ ಕರ್ಕೊಂಡೋಗಿ ಅಲ್ಲಿ HSR ಲೇಔಟ್ನ ಒಂದು ಹಾಸ್ಟೆಲಲ್ಲಿ ಆತ ಉಳ್ಕೊಂಡಿರುವಂಥದ್ದು, ಋಷಭ್ ಅಂತೇಳಿ ಆ ಒಂದು ಹಾಸ್ಟೆಲಲ್ಲಿ ಆತ ಇರುವಂಥದ್ದು. ಆದರೆ ಅವನ್ನ ಅಲ್ಲಿಂದ ಹೋಗಿ ಪಿಕ್ ಮಾಡಿ ಆನಂತರ ತೆಗೆದುಕೊಂಡ್ಬಂದು ಜಯನಗರದ ಅಲ್ಲಿ ಒಬ್ಬನ ರೂಮಲ್ಲಿ, ಅಂದರೆ ಅದೇ ಕ್ಲಾಸ್ಮೇಟ್ ಇರುವಂಥ ಒಬ್ಬನ ರೂಮಲ್ಲಿ ಇಟ್ಟು ಅವನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ನಂಗೆ ದುಡ್ಡು ಬೇಕು, ಏನಾದರೂ ಮಾಡಿ ಒಂದಷ್ಟು ದುಡ್ಡನ್ನು ನೀನು ನಾನು ತರಿಸ್ಬೇಕು, ಲಕ್ಷಾಂತರ ರೂಪಾಯಿ ಅಂತೇಳಿ ಒಂದಷ್ಟು ಅಮೌಂಟ್ಗೆ ಡಿಮ್ಯಾಂಡ್ ಮಾಡ್ತಾರೆ. ಅಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ಅಂದಾಗ ಇಲ್ಲ ಫ್ರೆಂಡ್ಸ್ ಫೋನ್ ಮಾಡೋ ಅಂತೇಳಿ ಫ್ರೆಂಡ್ಸಿಂದ ಒಂದು ಮೊದಲನೇ ಬಾರಿಗೆ ಒಂದು 10,000 ಹಾಕ್ಸ್ಕೊತಾರೆ. ಆನಂತರ ಅವ್ರಿಗೆ ಫ್ರೆಂಡಿಗೆ ಗೊತ್ತಾಗುತ್ತೆ ಏನೋ ಸ್ವಲ್ಪ ಮಿಸ್ ಆಗಿದೆ, ಪ್ರಾಬ್ಲಮಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಇಮಿಡಿಯೇಟ್ಲಿ 112 ಫೋನ್ ಮಾಡಿ ಅಲ್ಲಿ ಮಾಹಿತಿ ಕೊಡ್ತಾನೆ. ಅಲ್ಲಿ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಬೇಗ ಆ್ಯಕ್ಟಿವ್ ಆದಂಥ ಮಡಿವಾಳ ಪೊಲೀಸರಾಗ್ಬೋದು ಮತ್ತು ಅಲ್ಲಿ ಕಂಟ್ರೋಲ್ ರೂಮಿಂದ ಪೊಲೀಸ್ ಸ್ಟೇಷನ್ ಮಾಹಿತಿ ಹೋಗುತ್ತೆ. ಇಮಿಡಿಯೇಟ್ಲಿ ಅವರು ಕೂಡ ಕಂಟ್ರೋಲ್ ರೂಮ್ ವಹಿಸೋರೆಲ್ಲರೂ ಕೂಡ ಮೂವ್ಮೆಂಟ್ ಆಗ್ತಾರೆ, ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ, ಈ ನಂಬರಿಂದ ಎಲ್ಲಿಂದ ಎಲ್ಲಿಗೆ ಫೋನ್ ಬಂದಿದೆ ಅಂತೇಳಿ. ಆನಂತರ ಇವರೇನು ಪ್ಲ್ಯಾನ್ ಮಾಡ್ತಾರಂದರೆ ಆ ಮೊಬೈಲ್ ಸ್ವಿಚ್ ಆಫ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಬೇರೆ ಬೇರೆ ಫ್ರೆಂಡ್ಸ್ ಏನಿರ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರ ಅಕೌಂಟ್ಗೆ, ಅಂದರೆ ಏನು ಇವರು ಮೊದಲು 10,000 ಹಾಕಿದ್ದ ಬೇರೆ ಫ್ರೆಂಡ್ಸ್ ಮೂಲಕ ಹೋಗಿ 500, 1000 ಈ ರೀತಿಯಾಗಿ ಅವರಿಗೆ ಹಣವನ್ನು ಹಾಕ್ತಾಯಿದ್ರು. ಈ ಮೂಲಕವಾಗಿ ಸ್ವಿಚ್ ಆಫ್ ಫೋನ್ ಆಗದಂತೆ ಮತ್ತು ದುಡ್ಡು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅವರಿಗೆ ಒಂದು ಸ್ಯಾಟಿಸ್ಫೈ ಆಗಬೇಕು ಅನ್ನೋ ಕಾರಣಕ್ಕೆ ಇವರೆಲ್ಲ ಅಮೌಂಟನ್ನು ಹಾಕ್ಸ್ತಾರೆ. ಅದೇ ರೀತಿಯಾಗಿ ಹೋಗಿ ಕೊನೆಗೆ ಜಯನಗರದ ಒಂದು ಲೊಕೇಶನ್ ಏನಿರುತ್ತೆ ಅವರ ಫ್ರೆಂಡ್ ಒಂದು ರೂಮಲ್ಲಿ ಇಟ್ಕೊಂಡಿರ್ತಾರೆ. ಸರಿ, ಅದರ ಮೇಲೆ ಹಲ್ಲೆ ಮಾಡಿ ಮೊಬೈಲು ಎಲ್ಲ ಕೂಡ ಕಿತ್ಕೊಂಡಿರ್ತಾರೆ. ಆನಂತರ ಕೂಡಲೇ ಅಲರ್ಟ್, ಅಂದರೆ ಏನು ಹೋದಂಥ ಪೊಲೀಸರು ಬೇರೆ ಕಡೆ ಇವರೇನಾದರೂ ಜಂಪ್ ಮಾಡ್ಬೋದು, ಬೈಕ್ ಏನಾದರೂ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸುತ್ತುವರ್ಕೊಂಡು ಒಂದು ಮಫ್ತಿಯಲ್ಲಿ ಹೋಗೋ ರೀತಿಯಲ್ಲಿ ಹೋಗಿ ಅವ್ರನ್ನ ಇಮಿಡಿಯೇಟ್ಲಿ ರೂಮನ್ನು ಕ್ಯಾಚ್ ಮಾಡಿ ಪಿಕ್ ಮಾಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಆರೋಪಿಗಳು 4 ಜನ, ಮೊದಲನೇದಾಗಿ ಥರ್ಡ್ ಇಯರ್ ಮುಗಿಸ್ಕೊಂಡಿರುವಂಥ ಆರೋಪಿ ಸೇರಿದಂತೆ ಉಳಿದ ಕಾಲೇಜಿನ 3 ಏನಿದ್ದಾರೆ ಆ ಸೆಕೆಂಡ್ ಮತ್ತು ಫಸ್ಟ್ ಇಯರ್ಸ್ ಓದ್ತಾ ಇದ್ದಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸಿಕ್ಕಿ ಬೀಳುವಂಥದ್ದು. ಆ ಬಳಿಕ ಮಡಿವಾಳ ಪೊಲೀಸರು ಈಗ ಅವರನ್ನು 4 ಕೂಡ ಬಂಧನ ಮಾಡಿದ್ದಾರೆ. ಅಂದರೆ ಈ ವಿಚಾರ ಪ್ರಮುಖವಾಗಿ ಹೇಳುವಂಥದ್ದಾದರೆ ಎಲ್ರಿಗೂ ಕೂಡ ಒಂದು ಕಾಲೇಜುಗಳಲ್ಲಿ ಓದಂಥ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಆಗಿರ್ಬೋದು, ಕೆಲವು ಸ್ಟೂಡೆಂಟ್ಸು ಐಷಾರಾಮಿಯಾಗಿ ಬದುಕುವಂಥದ್ದಾಗಿರ್ಬೋದು, ಅವೆಲ್ಲವನ್ನು ನೋಡಿದಂಥವ್ರು ಪ್ರಮುಖವಾಗಿ ನಾವು ಕೂಡ ಏನಾದರೂ ಮಾಡಬೇಕು ಅಂತ ಈ ರೀತಿಯಾಗಿ ಅಡ್ಡದಾರಿಗಳನ್ನು ಇಡುವಂಥದ್ದು ಆಗಾಗ ನಡೀತಾ ಇರ್ತದೆ. ಮತ್ತು ಜೊತೆಯಲ್ಲಿ ಡ್ರಗ್ಸ್ ಮಾಫಿಯಾಗಿ ಇದೇ ಮೂಮೆಂಟಲ್ಲಿ ಅವರು ಇಳಿಯುವಂಥದ್ದು ಅಂದರೆ ಕೆಲವರು. ಹೀಗಾಗಿ ಅಂಥವ್ರಿಗೆ ಒಂದು ಮೆಸೇಜ್ ಏನಂತಂದರೆ, ಅಂದರೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತ ನೀವು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಷ್ಟಪಟ್ಟು ಓದಂಥ ಸಂದರ್ಭದಲ್ಲಿ ಮುಂದೆ ನೀವು ಕೂಡ ಒಳ್ಳೆ ಎಜುಕೇಟೆಡ್ ಆದಂಥ ಸಂದರ್ಭದಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಚೆನ್ನಾಗಿ ಒಳ್ಳೆ ಸಂಪಾದನೆಯನ್ನು ಮಾಡಬಹುದು. ಆದರೆ ಈ ರೀತಿಯಾಗಿ ಅಡ್ಡದಾರಿನ ಹಿಡಿದು ನೀವು ಓದುವಂಥ ಸಂದರ್ಭದಲ್ಲೇ ಪೊಲೀಸರಿಗೆ ಸಿಕ್ಕಿಬಿದ್ದು ಅರೆಸ್ಟ್ ಆಗಿ ಕೊನೆಗೆ ನಿಮ್ಮ ಭವಿಷ್ಯವನ್ನೇ ನೀವು ಹಾಳು ಮಾಡ್ಕೊಳ್ತೀರಿ.
ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಓದಕ್ಕೆ ಬಂದಿದ್ರು, 3rd ಸೆಮಿಸ್ಟರ್ ಮುಗಿದಿದ್ರೆ ಅವ್ರದ್ದು ಎಜುಕೇಷನ್ ಕಂಪ್ಲೀಟ್ ಆಗ್ತಾಯಿತ್ತು, ಬೇರೆ ಎಲ್ಲಾದರೂ ಅವ್ರ ಜಾಬ್ ಇದು ನೆಕ್ಸ್ಟು ಹೈಯರ್ ಎಜುಕೇಷನ್ಗೆಲ್ಲ ಹೋಗ್ಬೋದಾಗಿತ್ತು. ಆದರೆ ಇವ್ರು ಮಾಡಿದಂಥ ಸಣ್ಣ ತಪ್ಪಿನಿಂದ, ಅಂದರೆ ಯಾರೋ ಸೀನಿಯರ್ ಹೇಳ್ದನ್ನ ಕಾರಣಕ್ಕೆ ಬೇಗ ದುಡ್ಡು ಸಿಗುತ್ತೆ ಏನಾದ್ರು ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಅವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ಮಾಡೋಕ್ಕೆ ಹೋದ್ರು. ಅಲ್ಲಿ ಸಿಕ್ಕಾಕೊಂಡು ಇವಾಗ ಅರೆಸ್ಟ್ ಆಗಿ ಈಗ ಜೈಲಿಗೆ ಹೋದರು. ಈಗ ನೆಕ್ಸ್ಟ್ ನೆಕ್ಸ್ಟ್ ಎಜುಕೇಷನ್ ಕೂಡ ಅಲ್ಲಿ ಸ್ಟಾಪ್ ಆಯಿತು, ಅವ್ರ ಪ್ರಾಬ್ಲಮ್ ಆಯಿತು. ಈಗ ಅವರ ಎಜುಕೇಷನ್ ಈಗ ನೆಕ್ಸ್ಟ್ ಅವರ ಕನಸು ಈಗ ನುಚ್ಚುನೂರಾದಂಗೆ ಆಯಿತು. ಮುಂದೆ ಏನು ಮಾಡಬೇಕು, ಅವ್ರು ಬೇಲ್ ಸಿಗೋರು ಕೂಡ ಕಿಡ್ನಾಪ್ ಕೇಸ್ ಅದು ಬೇರೆ 120B ಮತ್ತು ಕಿಡ್ನಾಪ್ ಕೇಸಲ್ಲಿ ಹಾಕ್ಕೊಂಡು ಈಗ ಅವರು ಕೇಸ್ ಕೂಡ ಎಂಕ್ವೈರಿಯನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಅಂದರೆ ಈ ಹಿಂದೆ ಯಾರಿಗಾದರೂ ಇದೇ ಥರ ಮಾಡಿದ್ರಾ, ಮತ್ತು ಏನಾದರೂ ಅವರು ಮೊಬೈಲ್ಗಳಲ್ಲಿ ಯಾವ ಥರ ಇದೆ, ಇವ್ರು ದುಡ್ಡು ಖರ್ಚು ಮಾಡ್ತಾ ಇರುವಂಥ ರೀತಿ ಇನ್ನಿತರ ಚಟುವಟಿಕೆಗಳೇನಾದರೂ ಅವ್ರು ಭಾಗಿಯಾಗ್ತಾರೆ, ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾರೆ. ಇನ್ನೊಂದು ವಿಚಾರ ಅಂದರೆ 112ಗೆ ಯಾವ ರೀತಿ ಅವರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಕ್ವಿಕ್ ರೆಸ್ಪಾನ್ಸ್ ಆದರೂ ಅನ್ನೋದಕ್ಕೆ ನಿಜಕ್ಕೂ ಕೂಡ ಇದೊಂದು ನಿದರ್ಶನ ಅಂತ. ಯಾಕಂದರೆ ಪೊಲೀಸರು 112ಗೆ ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ 112ಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 112ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅಲರ್ಟ್ ಆಗಿ ಅವರು ಆಕ್ಷನ್ ಆಗಿ ತಗೊಂಡು ಕಂಟ್ರೋಲ್ ರೂಮಿಂದ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಪೊಲೀಸರು ಅಂದರೆ ಅವರು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಮಡಿವಾಳ ಪೊಲೀಸರು ಒಂದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು 4 ಜನನೇನು ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಋಷಭ್ ಅನ್ನೋದೇ ಆತ ಕೂಡ ಫೈನಾನ್ಷಿಯಲಿಯಾಗಿ ಖರ್ಚು ಮಾಡ್ತಾ ಇದ್ದ. ಆ ಖರ್ಚು ಮಾಡ್ತಾ ಇದ್ದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಮಾಹಿತಿಯನ್ನು ಅವರು ಸ್ಟೇಟ್ಮೆಂಟೆಲ್ಲ ತೆಗೆದುಕೊಂಡಿದ್ದಾರೆ. ಮತ್ತು ಆ ಫ್ರೆಂಡ್ ಸರ್ಕಲಿಂದಲೂ ಕೂಡ ಸ್ಟೇಟ್ಮೆಂಟ್ ತೊಗೊಂಡಿರುವಂಥದ್ದು. ಬಂಧಿತರ ಆರೋಪಿಗಳಿಂದರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ತೊಗೊಂಡಿದ್ದಾರೆ. ಆದರೆ ಈ ಶೋಕಿಯ ಒಂದು ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಚಟಕ್ಕೆ ಬಿದ್ದು ಈ ರೀತಿಯಾಗಿ ಮಾಡ್ಕೊಂಡ್ವಿ ನಾವು, ಅದು ಸೀನಿಯರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಇವನ್ನ ಪಿಕ್ ಮಾಡೋಕ್ಕೆ ಕಿಡ್ನಾಪ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅನ್ನೋ ಥರ ಹೇಳಿರುವಂಥದ್ದು. ಸದ್ಯ ಆ ಬಗ್ಗೆ ಈಗ ಮಡಿವಾಳ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಯಾರೇ ವಿದ್ಯಾರ್ಥಿಗಳು ಯಾರೇ ಕೂಡ ಎಜುಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಇಂಥ ತಪ್ಪುಗಳನ್ನು ಮಾಡಿ ದಾರಿ ತಪ್ಪಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನೋದೇ ಈ ಒಂದು ಘಟನೆಗೆ ನಿಜಕ್ಕೂ ಕೂಡ ಆ ಘಟನೆ ನಿಮಗೆ ಈ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನೀವು ಸೆಟ್ಟಿಂಗ್ ನೋಡೋ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.